Hello all, welcome to the another session where we can able to go with the topic introduction to your operating system. So welcome one and all. This is an session for a BBA computer application corresponding to the third semester. So myself Natraj H, working for the government first grade college Modalgi under the Rani Channamma University. So we will go with your objectives. So usually what do you mean by your operating system and what are the necessity of your operating system, where what is the roles that have been played by your operating system. Okay, so how the basic things have been organized in the computer system. Okay, so definitions and its environment, type, everything we are going to study in details. So coming to the introduction of your operating system, the first and foremost, okay, so operating system is nothing but it's a collection of programs. Okay, it's a collection of programs which will be acting between your, it acts as an intermediary between the user of a computer and also the hardware. Okay, ಸೊ ಅಂದರೆ ಇದು ಹೇಗೆ ಅಂತಂದರೆ, ಈಗ ನಿಮ್ಮ ಕಂಪ್ಯೂಟರ್ ಹಾರ್ಡ್ವೇರ್ ಇದೆ ಮತ್ತು ನೀವಿದ್ದೀರಾ. ಓಕೆ, ಸೊ ನಿಮ್ಮ ಇಬ್ಬರ ನಡುವೆ ಏನು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ನಾವು ಸೆಟ್ ಆಫ್ ಪ್ರೋಗ್ರಾಮ್ಸ್ನ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಓಕೆ, ಆ ಸೆಟ್ ಆಫ್ ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರ್ ಪ್ಯಾಕೇಜ್ಗೆ ಏನಂತ ಕರಿತೀವಿ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಯೂಶಲಿ ಆಪ್ರೇಟಿಂಗ್ ಸಿಸ್ಟಮ್ಸ್ ಕೆಲವೊಂದು ಗೋಲ್ಸ್ನ ಹೊಂದಿರುತ್ತೆ. ಸೊ ಏನು ಗೋಲ್ಸು? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಸೊ ಎಕ್ಸಿಕ್ಯೂಟ್ ದ ಯೂಸರ್ ಪ್ರೋಗ್ರಾಮ್ಸ್ ಆ್ಯಂಡ್ ಮೇಕ್ ಸಾಲ್ವಿಂಗ್ ಓಕೆ ಯೂಸರ್ ಪ್ರಾಬ್ಲಮ್ಸ್ ಅರ್ಲಿಯರ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಯೂಸರ್ದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮು. ಅಟ್ ದ ಸೇಮ್ ಟೈಮ್ ಅದೇನಾಗುತ್ತೆ, ನಿಮ್ಮ ಹಾರ್ಡ್ವೇರ್ ಜೊತೆಗೆ ಎಫಿಷಿಯೆಂಟಾಗಿ ಅಥವಾ ಕನ್ವೀನಿಯೆಂಟ್ ಮ್ಯಾನರಾಗಿ ಇಂಟ್ರಾಕ್ಷನ್ ಮಾಡಿ ನಿಮಗೆ ಅಕ್ಯುರೇಟ್ ರಿಸಲ್ಟ್ಸ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವು ಇದೇನಂತ ಕರಿತೀವಿ, ಆಪ್ರೇಟಿಂಗ್ ಸಿಸ್ಟಮು ಇಟ್ ಇಸ್ ಅನ್ ಇಂಟರ್ಮೀಡಿಯೇಟ್ರಿ ಸಾಫ್ಟ್ವೇರ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ಹಾರ್ಡ್ವೇರ್ ಅಂತ ಹೇಳ್ಬೋದು. ಓಕೆ, so coming to your components of your computer system. So usually computer components ಅನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ವಿ ಹ್ಯಾವ್ ಯುವರ್ ಹಾರ್ಡ್ವೇರ್ ಆ್ಯಂಡ್ ದ ಸಾಫ್ಟ್ವೇರ್. ಓಕೆ, ಸೊ ಯೂಶಲಿ ಹಾರ್ಡ್ವೇರ್ ಅಂತಂದರೆ ಏನು, ಸಿ ಪಿ ಯು ಇರುತ್ತೆ, ಮೆಮೊರಿ ಇರುತ್ತೆ, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಇರುತ್ತೆ. ಹೌದಾ? ಸೊ ಅದೇ ಆಪ್ರೇಟಿಂಗ್ ಸಿಸ್ಟಮ್ ಅಂತಂದರೆ ಯೂಶಲಿ ಇಟ್ ಈಸ್ ನಾನು ಹೇಳಿದೆ, ಇಟ್ಸ್ ಅನ್ ಇಂಟರ್ಮೀಡಿಯೇಟ್ರಿ ಬಿಟ್ವೀನ್ ದ ಯೂಸರ್ ಆ್ಯಂಡ್ ಆಲ್ಸೋ ದಿ ಹಾರ್ಡ್ವೇರ್ ಆಫ್ ಎ ಕಂಪ್ಯೂಟರ್. ಇಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಇಟ್ ವಿಲ್ ಗೋನ್ ಟು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಟ್ಸ್ ದ ಹಾರ್ಡ್ವೇರ್ಸ್. ಇದೇನು ಮಾಡುತ್ತೆ, ಹಾರ್ಡ್ವೇರನ್ನು ಕಂಟ್ರೋಲ್ ಮಾಡುತ್ತೆ, ಅದರ ಜೊತೆಗೆ ಕೋಆರ್ಡಿನೇಷನ್ನು ಕೂಡ ಎಸ್ಟಾಬ್ಲಿಷ್ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಡಿ ವಿ ಡಿ ಇದೆ ಅಂತ ಇಟ್ಕೊಳ್ರಿ, ಡಿ ವಿ ಡಿ ಅಥವಾ ಸಿ ಡಿ. ಸೊ ನೀವು ಆ ಡಿ ವಿ ಡಿಲಿರೋ ಒಂದು ಸಾಂಗ್ ಅಥವಾ ಒಂದು ಮೂವಿನ ಪ್ಲೇ ಮಾಡಬೇಕು. ಸೊ ಪ್ಲೇ ಮಾಡಬೇಕಂದ್ರೆ ಯೂಶಲಿ ಏನು ಮಾಡ್ತೀರಾ, ಸೊ ನೀವು ಡಿ ವಿ ಡಿ ಡ್ರೈವ್ ಅಥವಾ ಸಿ ಡಿ ಡ್ರೈವ್ನ ಓಪನ್ ಮಾಡಿಬಿಟ್ಟು ನೀವು ಸಿ ಡಿನ ಇನ್ಸರ್ಟ್ ಮಾಡ್ತೀರಾ, ಅಥವಾ ಪೆನ್ ಡ್ರೈವಲ್ಲಿ ಇತ್ತು ಅಂದರೆ ಪೆನ್ ಡ್ರೈವ್ನ ಫಸ್ಟು ನಿಮ್ಮ ಸಿಸ್ಟಮ್ಗೆ ಇನ್ಸರ್ಟ್ ಮಾಡ್ತೀರಾ. ಆ ಪೆನ್ ಡ್ರೈವ್ ಅಥವಾ ಡಿ ವಿ ಡಿನ ಇನ್ಸರ್ಟ್ ಮಾಡಿದ ಮೇಲೆ ಅದು ಏನಾಗುತ್ತೆ, ರೆಕಗ್ನೈಸ್ ಆಗುತ್ತೆ. ಯಾರು ರೆಕಗ್ನೈಸ್ ಮಾಡ್ತಾರೆ? ಆಪ್ರೇಟಿಂಗ್ ಸಿಸ್ಟಮ್ ರೆಕಗ್ನೈಸ್ ಮಾಡುತ್ತೆ. ರೆಕಗ್ನೈಸ್ ಮಾಡಿಬಿಟ್ಟು ನೀವು ಏನು ಆಪ್ರೇಷನ್ ಹೇಳ್ತಿರಲ್ವ, ಫಾರ್ ಎಕ್ಸಾಂಪಲ್ ನೀವು ಆ ಮೂವಿ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಆ ಮೂವಿ ಆಟೋಮೆಟಿಕಲಿ ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಕಂಟ್ರೋಲು ಮಾಡುತ್ತೆ, ಅದ್ರ ಜೊತೆಗೆ ಕೋಆರ್ಡಿನೇಟ್ ಕೂಡ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಕಮ್ಮಿಂಗ್ ಟು ದ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್, ಈವನ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸು ಕೂಡ ಏನು ಮಾಡುತ್ತೆ, ಸೊ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮು ಇಟ್ ಆಲ್ಸೋ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಮುಖಾಂತರ ಯೂಸರ್ನ ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಿಮ್ಮ ವರ್ಡ್ ಪ್ರೊಸೆಸರ್ ಇರ್ಬೋದು, ಕಂಪೈಲರ್ಸ್ ಇರ್ಬೋದು. ಓಕೆ, ಸೊ ಕಂಪೈಲರ್ಸ್ ಅಂದರೆ ಏನು? ಸೊ ಕಂಪೈಲರ್ಸ್ ಅಂದರೆ, ಈಗ ನೀವು ಒಂದು ಪ್ರೋಗ್ರಾಮ್ ಬರೆದಿರ್ತೀರ, ಆ ಪ್ರೋಗ್ರಾಮ್ನ ನಾವೇನು ಮಾಡಬೇಕು, ಮೆಷಿನಿಗೆ ಅರ್ಥ ಆಗೋ ಏನು ಕನ್ವರ್ಟ್ ಮಾಡುತ್ತೆ ಅಲ್ವಾ, ಆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ಗೆ ನಾವು ಕಂಪೈಲರ್ಸ್ ಅಂತ ಕರಿತೀವಿ. ಸೊ ಅದಾದಮೇಲೆ ವೆಬ್ ಬ್ರೌಸರ್ಸ್. ಸೊ ಬ್ರೌಸರ್ಸ್ ಅಂತ ಆಲ್ಮೋಸ್ಟ್ ಆಲ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ನಾವು ಇಂಟರ್ನೆಟ್ಟನ್ನು ಬ್ರೌಸ್ ಮಾಡಬೇಕು ಅಂದರೆ ಬ್ರೌಸರ್ನ ಓಪನ್ ಮಾಡ್ತೀರಾ, ಅದು ಯೂಶಲಿ ಬ್ರೌಸರ್ ಏನಾಗುತ್ತೆ, ಯೂಸರಿಗೆ ಹತ್ರ ಆಗಿರುತ್ತೆ, ರೈಟ್? ಸೊ ಡೇಟಾಬೇಸ್ ಸಿಸ್ಟಮ್ ಇರ್ಬೋದು ಅಥವಾ ವೀಡಿಯೋ ಗೇಮ್ಸ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಇದೆ. ಸೊ ಯೂಸರ್ಸ್ ಅಂತಂದರೆ ಯಾರು? ಸೊ ಯೂಸರ್ಸ್ ಅಂತಂದರೆ ಅಂದರೆ ನಾವುಗಳು. ಸೊ ಪೀಪಲ್ ಹೂ ಆರ್ ಯೂಸಿಂಗ್ ದ ಮೆಷಿನ್ಸ್. ಓಕೆ, ಸೊ ದೇ ಆರ್ ದ ಯೂಸರ್ಸ್. ಮೆಷಿನ್ಸ್ ಆಗಿರ್ಬೋದು ಅಥವಾ ಅದರ್ ಕಂಪ್ಯೂಟರ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನೀವು ಕಂಪ್ಯೂಟರಿಂದ ಏನು ಮಾಡ್ತೀರಾ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತೀವಿ, ಫರ್ನೆಸ್ ಆಗಿರ್ಬೋದು, ಬಾಯ್ಲರ್ಸ್ ಆಗಿರ್ಬೋದು. ಸೊ ನಾನು ಕಂಪ್ಯೂಟರ್ ಮುಖಾಂತರ ಕಂಟ್ರೋಲ್ ಮಾಡ್ತಾ ಹೋಗ್ತೀನಿ ಮೆಷಿನ್ಸ್ನ. ಸೊ ಅಂಥ ಟೈಮಲ್ಲಿ ಓಕೆ, ಸೊ ಮೆಷಿನ್ಸ್ ಆ್ಯಕ್ಟ್ಸ್ ಆಸ್ ಎನ್ ಯೂಸರ್ಸ್, ರೈಟ್?
So this is what we can able to observe. So usually the component of your computer system can be observed in this diagram, block diagram ಅಲ್ಲಿ observe ಮಾಡ್ಬೋದು ನೀವು. ಓಕೆ, ಸೊ ಯೂಶಲಿ ಅಟ್ ದ ಬಾಟಮ್ ಪ್ಲೇಸ್, ಸೊ ಬಾಟಮ್ ಪ್ಲೇಸಲ್ಲಿ ಏನಿದೆ ನಮಗಿಲ್ಲಿ ಹಾರ್ಡ್ವೇರ್ ಇದೆ, ಕಂಪ್ಯೂಟರ್ ಹಾರ್ಡ್ವೇರ್ ಇದೆ. ಓಕೆ, ಸೊ ಈ ಕಂಪ್ಯೂಟರ್ ಹಾರ್ಡ್ವೇರ್ ವರ್ಕ್ ಆಗಬೇಕು ಅಂತಂದರೆ ಏನಿರಬೇಕು, ನಮಗೆ ಆಪ್ರೇಟಿಂಗ್ ಸಿಸ್ಟಮ್ ಇರಬೇಕು, ನಾನು ಹೇಳಿದೆ. ಓಕೆ, ಸೊ ಈ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಕಂಪ್ಲೀಟಾಗಿ ನಿಮ್ಮ ಹಾರ್ಡ್ವೇರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮ್ ಆದಮೇಲೆ ನಮಗೆ ಸಿಸ್ಟಮ್ ಸಾಫ್ಟ್ವೇರ್ಸ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಬರುತ್ತೆ. ಸೊ ಈ ಸಿಸ್ಟಮ್ ಸಾಫ್ಟ್ವೇರ್ಸ್ ಯಾವ್ಯಾವು ಅಂದರೆ ಕಂಪೈಲರ್ಸ್ ಆಗಿರ್ಬೋದು, ಅಸೆಂಬ್ಲರು, ಟೆಕ್ಸ್ಟ್ ಎಡಿಟರು, ಡೇಟಾಬೇಸ್ ಸಿಸ್ಟಮ್ಸು. ಓಕೆ, ಸೊ ಇವೆಲ್ಲ ಎಕ್ಸಾಂಪಲ್ಸ್ ನಿಮಗೆ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ಸ್ಗೆ, ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗೆ. ಸೊ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಥವಾ ಸಿಸ್ಟಮ್ ಸಾಫ್ಟ್ವೇರ್ಸ್ ಏನಾಗುತ್ತೆ, ಇನ್ ಟರ್ನ್ ವಿಲ್ ಹ್ಯಾವ್ ದ ಇಂಟ್ರಾಕ್ಷನ್ ವಿತ್ ದ ಯೂಸರ್ಸ್. ಇವೆಲ್ಲ ಏನಾಗುತ್ತೆ, ಯೂಸರ್ ಜೊತೆಗೆ ಇಂಟ್ರಾಕ್ಷನ್ ಇರುತ್ತೆ. ಅರ್ಥ ಆಯ್ತಾ? ಸೊ ಈ ಥರ ಏನಾಗುತ್ತೆ, ನಮ್ಮ ಆಪ್ರೇಟಿಂಗ್ ಕಂಪ್ಯೂಟರ್ ಸಿಸ್ಟಮ್. ಓಕೆ, ಈ ಥರ ನಾವು ಆರ್ಗನೈಸ್ ಮಾಡಿದ್ದೀವಿ. ಓಕೆ, ಈ ಥರ ಆರ್ಗನೈಸ್ ಆಗಿದೆ. ಸೊ ಇದನ್ನೆಲ್ಲ ನಾವು ಕೋಆರ್ಡಿನೇಟ್ ಮಾಡಲಿಕ್ಕೆ ನಮಗೇನು ಬೇಕು, ಸಾಫ್ಟ್ವೇರ್ ಬೇಕು. ಆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಅಂತ ಕರಿತೀವಿ ಆಪ್ರೇಟಿಂಗ್ ಸಿಸ್ಟಮ್ ಅಥವಾ ಒ ಎಸ್ ಅಂತಲೂ ಕೂಡ ಕರಿತೀವಿ, ಒ ಎಸ್. ರೈಟ್, ನೆಕ್ಸ್ಟ್ ವಾಟ್ ಇಸ್ ದ ಆಪ್ರೇಟಿಂಗ್ ಸಿಸ್ಟಮ್ ವಿಲ್ ಗೋನ್ ಟು ಡೂ. ಸೊ ಆಪ್ರೇಟಿಂಗ್ ಸಿಸ್ಟಮ್ ಏನೇನು ಮಾಡುತ್ತೆ? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಓಕೆ, ಸೊ ಯುವರ್ ಆಪ್ರೇಟಿಂಗ್ ಸಿಸ್ಟಮ್, ಓಕೆ, ಸೊ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಹಾರ್ಡ್ವೇರನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಮೇಕ್ಸ್ ದ ಈಸಿ ವೇನಲ್ಲಿ ನೀವು ಹಾರ್ಡ್ವೇರ್ನ ಆ್ಯಕ್ಸಸ್ ಮಾಡ್ಬೋದು. ಆ್ಯಂಡ್ ಕನ್ವೀನಿಯೆಂಟ್ ವೇನಲ್ಲಿ ನೀವು ಅದನ್ನು ಆ್ಯಕ್ಸಸ್ ಮಾಡಿ ಅದ್ರ ಪರ್ಫಾರ್ಮೆನ್ಸು ಕೂಡ ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊತ ಹೋಗ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್, ಸೊ ವಿ ಹ್ಯಾವ್ ದ ಶೇರ್ಡ್ ಕಂಪ್ಯೂಟರ್ಸ್. ಫಾರ್ ಎಕ್ಸಾಂಪಲ್ ಶೇರ್ಡ್ ಕಂಪ್ಯೂಟರ್ಸ್ ಇರುತ್ತೆ. ಶೇರ್ಡ್ ಕಂಪ್ಯೂಟರ್ಸ್ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್ ಈಗ ಒಂದು ಆಫೀಸ್ ತೊಗೊಳ್ರಿ. ಈಗ ಆಫೀಸಲ್ಲಿ ಒಂದು ಮಾಸ್ಟರ್ ಸಿಸ್ಟಮ್ ಇರುತ್ತೆ. ಓಕೆ, ಸೊ ಆಫೀಸಲ್ಲಿ ಒಂದು ಮಾಸ್ಟರ್ ಸಿಸ್ಟಮ್ ಇರುತ್ತೆ. ಅಥವಾ ಒಂದು ಬ್ಯಾಂಕ್ ತೊಗೊಂಡ್ರೆ, ಸೊ ಬ್ಯಾಂಕಲ್ಲಿ ಏನಾಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಬ್ಯಾಂಕಲ್ಲಿ ಪ್ರತಿಯೊಬ್ಬರು ಏನು ವರ್ಕರ್ಸ್ ಇರ್ತಾರಲ್ವ, ಪ್ರತಿಯೊಬ್ಬರ ಹತ್ರ ಕೂಡ ಒಂದು ಕಂಪ್ಯೂಟರ್ ಇರುತ್ತೆ. ಸೊ ಅದೆಲ್ಲ ಕಂಪ್ಯೂಟರ್ ಏನಾಗುತ್ತೆ, ಮ್ಯಾನೇಜರ್ ಏನಿರ್ತಾರಲ್ವ ಆ ಕಂಪ್ಯೂಟರ್ ಜೊತೆಗೆ ಲಿಂಕಪ್ ಆಗಿರುತ್ತೆ ಅಥವಾ ಟೈಅಪ್ ಆಗಿರುತ್ತೆ. ಓಕೆ, ಸೊ ದೇ ಕ್ಯಾನ್ ಏಬಲ್ ಟು, ಮ್ಯಾನೇಜರ್ ಏನಾಗುತ್ತೆ ಅದನ್ನ ಎಲ್ಲ ಯೂಸರ್ಸ್ ಅಥವಾ ಎಲ್ಲ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ ಪ್ರತಿಯೊಬ್ಬರ ಕಂಪ್ಯೂಟರ್ನ ಕೂಡ ಕಂಟ್ರೋಲ್ ಮಾಡೋ ಕೆಪಬಿಲಿಟಿ ಇರುತ್ತೆ. ಓಕೆ, ಸೊ ಈ ಥರ ಕಂಪ್ಯೂಟರ್ಸ್ಗೆ ನಾವೇನಂತ ಕರಿತೀವಿ, ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಸೊ ಯೂಶಲಿ ಇದರಿಂದ ನಾವೇನು ಮಾಡ್ಬೋದು, ಎಲ್ಲ ಯೂಸರ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು. ಪ್ಲಸ್ ನಾನೆಲ್ಲ ಯೂಸರ್ ಜೊತೆ ಕೋಆರ್ಡಿನೇಷನ್ ಕೂಡ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್, ಸೊ ನಾವು ಈ ಕೆಲವು ಆಪ್ರೇಟಿಂಗ್ ಸಿಸ್ಟಮ್ ನೆಟ್ವರ್ಕಿಗೋಸ್ಕರನೇ ಯೂಸ್ ಮಾಡ್ತೀವಿ, ವಿಚ್ ಇಸ್ ಬಿನ್ ಡೆಡಿಕೇಟೆಡ್ ಫಾರ್ ದ ವರ್ಕ್ ಸ್ಟೇಷನ್ಸ್ಗೆ ಡೆಡಿಕೇಟೆಡ್ ಆಗಿರುತ್ತೆ. ಆ್ಯಂಡ್ ಇಲ್ಲೇನಾಗುತ್ತೆ, ಶೇರ್ಡ್ ರಿಸೋರ್ಸಸ್ ಅಂದರೆ ಒಂದೇ ಕಂಪ್ಯೂಟ್ರಲ್ಲಿರೋ ರಿಸೋರ್ಸಸ್ನ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಬೆಸ್ಟ್ ಎಕ್ಸಾಂಪಲ್ ಒಂದು ಪ್ರಿಂಟರ್ ಇರುತ್ತೆ ಅಂತ ಅಂದ್ಕೊಳ್ರಿ. ಸೊ 10 ಜನ ಕಂಪ್ಯೂಟರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ 10 ಜನನೂ ಕೂಡ ಒಂದೇ ಪ್ರಿಂಟರ್ನ ಯೂಸ್ ಮಾಡ್ಬೋದು. ಅದಕ್ಕೆ ನಾವು ಶೇರ್ಡ್ ರಿಸೋರ್ಸಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಆ್ಯಂಡ್ ಅಟ್ ದ ಸೇಮ್ ಟೈಮ್, ಸೊ ಇಲ್ಲೇನಾಗುತ್ತೆ, ಹ್ಯಾಂಡಲ್ಡ್ ಕಂಪ್ಯೂಟರ್ಸ್ ಆರ್ ರಿಸೋರ್ಸ್ ಪೋರ್ ಆ್ಯಂಡ್ ಆಪ್ಟಿಮೈಸ್ಡ್ ಫಾರ್ ಯೂಸಬಿಲಿಟಿ ಆ್ಯಂಡ್ ಬ್ಯಾಟ್ರಿ ಲೈಫ್. ಸೊ ಯೂಶಲಿ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ ನಿಮ್ಮ ರಿಸೋರ್ಸಸ್ನ ಪೋರ್ ಯುಟಿಲೈಸೇಷನ್ ಆಗೋದನ್ನು ತಡೆಯುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬ್ಯಾಟ್ರಿ ಪವರ್ ಕೂಡ ಲೈಫ್ನು ಕೂಡ ಕಾಪಾಡುತ್ತೆ. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್, ಸಮ್ ಕಂಪ್ಯೂಟರ್ಸ್ ಹ್ಯಾವ್ ಎ ಲಿಟಲ್ ಆರ್ ನೋ ಯೂಸರ್ ಇಂಟರ್ಫೇಸ್ such as embedded computers in devices and automobiles. ಸೊ ಇನ್ನೂ ಕೆಲವೊಂದು ಕಡೆ ಆಪ್ರೇಟಿಂಗ್ ಸಿಸ್ಟಮ್ ಎಲ್ಲಿ ಏನು ಮಾಡುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಎಂಬೆಡೆಡ್ ಸಿಸ್ಟಮ್ಸ್ ಇರುತ್ತೆ. ಸೊ ಎಂಬೆಡೆಡ್ ಸಿಸ್ಟಮ್ಸ್ ಅಂತಾರೆ, ಫಾರ್ ಎಕ್ಸಾಂಪಲ್ಲು ನೀವು ಎ ಸಿ ತೊಗೊಳ್ರಿ. ಸೊ ಈಗ ರೂಮ್ ಟೆಂಪ್ರೇಚರ್ ಹೊರಗಡೆ ಟೆಂಪ್ರೇಚರ್ ಜೊತೆ ಕಂಪೇರ್ ಆಗುತ್ತೆ. ಸೊ ಕಂಪ್ಯಾರಿಸನ್ ಆದಮೇಲೆ ಹೊರಗಡೆ ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ನಿಮ್ಮ ರೂಮ್ ಟೆಂಪ್ರೇಚರ್ನ ಕೂಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 20 ಡಿಗ್ರಿ ಸೆಲ್ಸಿಯಸ್ಸಿಗೆ ನಿಮ್ಮ ರೂಮ್ ಟೆಂಪ್ರೇಚರ್ನ ನೀವು ಸೆಟ್ ಮಾಡಿರ್ತೀರ ಅಂತ ಇಟ್ಕೊಳ್ರಿ. ಓಕೆ, ಸೊ 20 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಹೋಯಿತು ಅಂದರೆ ಆಟೋಮೆಟಿಕಲಿ ಎ ಸಿ ಆನ್ ಆಗುತ್ತೆ. ಸೊ ಆ್ಯಂಡ್ ರೂಮ್ ವಿಲ್ ಬಿ ಕೂಲ್ಡ್. ಸೊ ಇದಕ್ಕೆ ನಾವೆಂತ ಕರಿತೀವಿ, ಎಂಬೆಡೆಡ್ ಸಿಸ್ಟಮ್ಸ್ ಅಥವಾ ಅಂತ ಕರಿತೀವಿ. ಸೊ ಸಿಮಿಲರ್ಲಿ ಆಟೋಮೊಬೈಲ್ಸಲ್ಲೂ ಕೂಡ ಯೂಸ್ ಮಾಡ್ತೀವಿ ಸ್ಪೀಡ್ ಚೆಕ್ ಮಾಡಲಿಕ್ಕೆ. ಓಕೆ, ಸೊ ಅಲ್ಲೆಲ್ಲ ಕೂಡ ನಾವೇನು ಮಾಡ್ತೀವಿ, ನಾವು ಎಂಬೆಡೆಡ್ ಸಿಸ್ಟಮ್ಸ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಆನ್ ಸಿಸ್ಟಮ್ ಆರ್ಗನೈಸೇಷನ್. ಸೊ ವೇರ್ ಯು ಕ್ಯಾನ್ ಏಬಲ್ ಟು ಅಬ್ಸರ್ವ್ ದಿ ಆಲ್ ಯುವರ್ ಕಂಪ್ಯೂಟರ್ಸ್ಗೆ ಏನೇನು ಕನೆಕ್ಟ್ ಮಾಡಿದ್ದೀವಲ್ಲ ಇದನ್ನೆಲ್ಲದೂ ಕೂಡ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಓಕೆ, ಸಿ ಪಿ ಯು ಇದೆ, ಡಿಸ್ಕ್ ಇದೆ, ರೈಟ್, ಸಿ ಪಿ ಯು, ಡಿಸ್ಕ್, ಓಕೆ, ಯು ಎಸ್ ಬಿ ಕಂಟ್ರೋಲರು, ಗ್ರಾಫಿಕ್ ಕಾರ್ಡ್ಸು.
ಸೊ ಮೆಮೊರಿ, ಸೊ ಇದೆಲ್ಲ ಏನಾಗುತ್ತೆ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮು ಓ ಎಸ್ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಸೊ ಇದು ಇನ್ನೊಂದು ಆರ್ಗನೈಸೇಷನ್ ಇದೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ ಯೂಶಲಿ ಸೊ ಇಟ್ ವಿಲ್ ಗೋನ್ ಟು ಎಂಬೆಡೆಡ್ ಇನ್ ದ ಸಿ ಪಿ ಯುನಲ್ಲಿ ಅದನ್ನು ಇನ್ಸ್ಟಾಲೇಷನ್ ಮಾಡಿರ್ತೀವಿ. ಸೊ ಇದೇನಾಗುತ್ತೆ ನಿಮ್ಮ ಔಟ್ಪುಟ್ ಡಿವೈಸ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಮೆಮೊರಿನೂ ಕೂಡ ಕಂಟ್ರೋಲ್ ಮಾಡುತ್ತೆ, ರೈಟ್. ಆ್ಯಂಡ್ ಆಲ್ಸೋ ಅಪ್ಲಿಕೇಶನ್ ಪ್ರೋಗ್ರಾಮ್ಸು, ಸಿಸ್ಟಮ್ ಪ್ರೋಗ್ರಾಮ್ಸ್ ಎಲ್ಲದನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದು ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಫಂಕ್ಷನ್ಸ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಯುವರ್ ಆಪ್ರೇಟಿಂಗ್ ಸಿಸ್ಟಮ್? ಸೊ ಕಮಿಂಗ್ ಟು ದ ಫಂಕ್ಷನ್ಸ್ ಆಫ್ ಯುವರ್ ಆಪ್ರೇಟಿಂಗ್ ಸಿಸ್ಟಮ್, ಸೊ ಮೇಜರ್ಲಿ ನಾವು 5 ಫಂಕ್ಷನ್ಸ್ನ ನೋಡ್ಬೋದು. ಒಂದು ಪ್ರೊಸೆಸ್ ಮ್ಯಾನೇಜ್ಮೆಂಟು, ಸೆಕೆಂಡ್ ಒನ್ ಮೆಮೊರಿ ಮ್ಯಾನೇಜ್ಮೆಂಟು, ಥರ್ಡ್ ಒನ್ ಫೈಲ್ ಮ್ಯಾನೇಜ್ಮೆಂಟು, ಫೋರ್ತ್ ಒನ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಮ್ಯಾನೇಜ್ಮೆಂಟು, ಫಿಫ್ತ್ ಒನ್ ಪ್ರೊಟೆಕ್ಷನ್ ಸೆಕ್ಯೂರಿಟಿ. ಓಕೆ, ಸೊ ಏನಂತ ಒಂದು ಬೈ ಒಂದು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಸೊ ನಮ್ಮ ಪ್ರೊಸೆಸ್ ಮ್ಯಾನೇಜ್ಮೆಂಟ್. ಸೊ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಸೊ ಫಾರ್ ಎಕ್ಸಾಂಪಲ್, ಸೊ ಆಪ್ರೇಟಿಂಗ್ ಸಿಸ್ಟಮ್ ಫಾರ್ ಎಕ್ಸಾಂಪಲ್ ಈಗ ನೀವೊಂದು ಮೊಬೈಲಲ್ಲಿ ಒಂದು ಕಾಲ್ ಬರುತ್ತೆ. ಓಕೆ, ಸೊ ಯುವರ್ ಕಾಲ್ ಈಸ್ ನಥಿಂಗ್ ಬಟ್ ಇಟ್ಸ್ ಒನ್ ಆಫ್ ದ ಪ್ರೊಸೆಸ್. ಸೊ ಒಂದು ಕಾಲ್ ಬಂತು ಅಂತಾರೆ, ಆ ಕಾಲ್ ಕ್ರಿಯೇಟ್ ಆಗುತ್ತೆ ಫಸ್ಟು. ಸೊ ನೀವು ಒಂದು ಸತಿ ಮಾತಾಡಿ ಮುಗಿದ ಮೇಲೆ ಕಾಲ್ ಎಂಡ್ ಆಗುತ್ತೆ, ಕಾಲ್ ಕಟ್ ಮಾಡ್ತೀರಾ. ಸೊ ದಿಸ್ ಈಸ್ ನಥಿಂಗ್ ಬಟ್ ಒಂದು ಕಂಪ್ಲೀಟ್ ಪ್ರೊಸೆಸ್. ಈ ಕಂಪ್ಲೀಟ್ ಪ್ರೊಸೆಸ್ಸನ್ನು ಏನು ಮಾಡುತ್ತೆ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮು ಮ್ಯಾನೇಜ್ ಮಾಡ್ತಾ ಇರುತ್ತೆ. ಇಟ್ ಕ್ಯಾನ್ ಏಬಲ್ ಟು ಇಟ್ ಕ್ಯಾನ್ ಬಿ ಸಸ್ಪೆಂಡಿಂಗ್ ಆ್ಯಂಡ್ ರೆಸ್ಯೂಮಿಂಗ್ ದ ಪ್ರೊಸೆಸ್ಸು. ಸೊ ನಿಮಗೆ ಬೇಕಾದಾಗ ಮಾತಾಡ್ಬೋದು, ಬೇಡ ಆದರೆ ನೀವು ಮ್ಯೂಟ್ ಮಾಡ್ಬೋದು ಅಥವಾ ನೀವು ಅದನ್ನು ಪಾಸ್ ಮಾಡ್ಬೋದು, ಹೌದಾ? ಸೊ ದಟ್ ಈಸ್ ಪಾಸಿಬಿಲಿಟಿ, ದಟ್ ಈಸ್ ಫಂಕ್ಷನಾಲಿಟಿ ಆಫ್ ಯುವರ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಇಟ್ ಆಲ್ಸೋ ಪ್ರೊವೈಡ್ಸ್ ಎ ಮೆಕ್ಯಾನಿಸಮ್ ಫಾರ್ ಪ್ರೊಸೆಸ್ ಸಿಂಕ್ರನೈಸೇಷನ್. ಸೊ ಸಿಂಕ್ರನೈಸೇಷನ್ ಅಂದರೆ ಒಂದು ಆದಮೇಲೆ ಒಂದು ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗುತ್ತೆ. ಅಂದರೆ ಈ ಫೋನ್ ಬಂತು ಅಂದರೆ ನೀವು ಕಂಟಿನ್ಯೂಸಾಗಿ ಮಾತಾಡ್ತಾ ಇರ್ತೀರ. ಅಂದರೆ ಕಂಟಿನ್ಯೂಸಾಗಿ ಮಾತಾಡ್ತೀರ ಅಂದರೆ ನಿಮಗೆ 2 ನಂಬರ್ ಜೊತೆ ಏನಾಗುತ್ತೆ ಸಿಂಕ್ರನೈಸೇಷನ್ ಇರುತ್ತೆ, ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅವಾಗ ಏನಾಗುತ್ತೆ, ಸೊ ಕಂಟಿನ್ಯೂಸ್ ಆಗಿ ನಿಮಗೆ ಆ ಸಿಗ್ನಲ್ಸ್ ಕ್ಯಾಚ್ ಆಗ್ತಾ ಇರುತ್ತೆ. ಆ್ಯಂಡ್ ಇಟ್ ಆಲ್ಸೋ ಪ್ರೊವೈಡಿಂಗ್ ದ ಮೆಕ್ಯಾನಿಸಮ್ ಫಾರ್ ಪ್ರೊಸೆಸ್ ಕಮ್ಯುನಿಕೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರೊವೈಡಿಂಗ್ ದ ಮೆಕ್ಯಾನಿಸಮ್ ಫಾರ್ ಡೆಡ್ಲಾಕ್ ಹ್ಯಾಂಡ್ಲಿಂಗ್. ಸೊ ಡೆಡ್ಲಾಕ್ ಹ್ಯಾಂಡ್ಲಿಂಗ್ ಅಂತ ಬರುತ್ತೆ ಕಾನ್ಸೆಪ್ಟು. ಸೊ ಡೆಡ್ಲಾಕ್ ಹ್ಯಾಂಡ್ಲಿಂಗ್ ಅಂತಂದರೆ ಏನು ಅಂತ ಸೊ ಇದೇ ಲೇಟ್ರನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಡೆಡ್ಲಾಕ್ ಅಂದರೆ ಹ್ಯಾಂಗ್ ಆಗೋ ಪೊಸಿಷನ್ಗೆ ನಾವು ಡೆಡ್ಲಾಕ್ ಅಂತ ಕರಿತೀವಿ. ಓಕೆ, ಸೊ ಅದು ಯಾವ ಥರ ಸಿಸ್ಟಮ್ಸ್ ಹ್ಯಾಂಗ್ ಆಗುತ್ತೆ ಏನಂತ ಸೊ ಲೇಟ್ರನ್ನು ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಮೆಮೊರಿ ಮ್ಯಾನೇಜ್ಮೆಂಟ್. ಸೊ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಏನಾಗುತ್ತೆ, ಸೊ ಮೆಮೊರಿನ ಕೂಡ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮೆಮೊರಿಲಿ ಸ್ಟೋರ್ ಮಾಡೋದು, ಓಕೆ, ಅಲೋಕೇಟ್ ಮಾಡೋದು, ಡಿಅಲೋಕೇಟ್ ಮಾಡೋದು, ಸ್ಪೇಸನ್ನು ಚೆಕ್ ಮಾಡ್ತಾ ಇರೋದು, ಇದೆಲ್ಲ ಮಾಡ್ತಾನೆ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೊ ನಿಮ್ಮ ಮೊಬೈಲ್ ಫೋನಲ್ಲಿ ನೀವು ಮೆಮೊರಿನ ಚೆಕ್ ಮಾಡ್ಬೋದು. ಈಗ ಯಾವುದೋ ಒಂದು ಫೈಲ್ ಸೇವ್ ಮಾಡಿದ ತಕ್ಷಣ ಏನಾಗುತ್ತೆ ಆಟೋಮೆಟಿಕಲಿ ಮೆಮೊರಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದೆಲ್ಲ ಯಾರು ನೋಡ್ಕೊಳ್ತಾರೆ? ಇಟ್ ಈಸ್ ಅ ಟಾಸ್ಕ್ ಆಫ್ ಯುವರ್ ಆಪ್ರೇಟಿಂಗ್ ಸಿಸ್ಟಮ್. ಇದೆಲ್ಲ ಏನಾಗುತ್ತೆ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಟಾಸ್ಕ್ ಅಥವಾ ಫಂಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಒನ್, ಫೈಲ್ ಮ್ಯಾನೇಜ್ಮೆಂಟ್. ಸೊ ಯುವರ್ ಆಪ್ರೇಟಿಂಗ್ ಸಿಸ್ಟಮ್ ಈಸ್ ಕೇಪಬಲ್ ಆಫ್ ಕ್ರಿಯೇಟಿಂಗ್ ಆರ್ ಡಿಲೀಟಿಂಗ್ ದ ಫೈಲ್, ಓಕೆ, creating or deleting the directories, okay, supporting primitive activities like manipulating the files, directories. So manipulating the files and the directories ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೋ ಒಂದು ವರ್ಡ್ ಫೈಲ್ ಕ್ರಿಯೇಟ್ ಮಾಡಿರ್ತೀರ. ಓಕೆ, ಅದನ್ನು ಫೈಲನ್ನು ನೀವು ರೀನೇಮ್ ಮಾಡ್ತೀರಾ. ಓಕೆ, ಸೊ ಅದೇನು ಮ್ಯಾನಿಪ್ಯುಲೇಟಿಂಗ್ ಅಂತ ಕರಿತೀವಿ. ಅಥವಾ ಅದರಲ್ಲಿರೋ ಕಂಟೆಂಟನ್ನು ಚೇಂಜ್ ಮಾಡ್ತೀರಾ, ಅದಕ್ಕೆ ನಾವೆಂತ ಕರಿತೀವಿ ಮ್ಯಾನಿಪ್ಯುಲೇಟಿಂಗ್ ಅಂತ ಕರಿತೀವಿ. ಸೊ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮ್ಯಾಪಿಂಗ್ ದ ಫೈಲ್ಸ್ ಇನ್ ಟು ದ ಸೆಕೆಂಡರಿ ಸ್ಟೋರೇಜ್. ಸೊ ನೀವು ಅದನ್ನು ಸಿಡಿಗೆ ಯಾವುದಕ್ಕಾರೋ ನೀವು ಸೇವ್ ಮಾಡಬೇಕಂದ್ರೆ ಅದಕ್ಕೆ ಮ್ಯಾಪಿಂಗ್ ಮಾಡ್ತೀವಿ. ಸೊ ಸಿಮಿಲರ್ಲಿ ಬ್ಯಾಕಿಂಗ್ ಅಪ್ ದ ಫೈಲ್ಸ್ ಇನ್ ದ ನಾನ್ ವೊಲಟೈಲ್ ಮೀಡಿಯಾ. ಸೊ ನಾನ್ ವೊಲಟೈಲ್ ಮೀಡಿಯಾದಲ್ಲಿ ಅದನ್ನು ನಾವು ಬ್ಯಾಕಪ್ ಆಗಿ ಸೇವ್ ಮಾಡ್ತಾ ಹೋಗ್ಬೋದು. ಸೊ ಫೋರ್ತ್ ಫಂಕ್ಷನ್ ಇಸ್ ಯರ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಮ್ಯಾನೇಜ್ಮೆಂಟ್. ಸೊ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಸೊ ಯೂಶಲಿ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಸಿಸ್ಟಮ್ಗೆ ವಿಲ್ ಗೋನ್ ಟು ಹ್ಯಾಡ್ ಅಪ್ ಸಮ್ ಡಿವೈಸಸ್, ಡಿವೈಸಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಇನ್ಸರ್ಟ್ ಯುವರ್ ಪೆನ್ ಡ್ರೈವ್, ಸೊ ಯು ಕ್ಯಾನ್ ಏಬಲ್ ಟು ಇನ್ಸರ್ಟ್ ಯುವರ್ ಪೆನ್ ಡ್ರೈವ್ ಇಂಟು ಯುವರ್ ಸಿ ಪಿ ಯು ಆ್ಯಂಡ್ ದಟ್ ವಿಲ್ ಬಿ ಡಿಟೆಕ್ಟೆಡ್. ಸೊ ಇದೇನಾಗುತ್ತೆ ಡಿಟೆಕ್ಟ್ ಮಾಡುತ್ತೆ. ಇದನ್ನೆಲ್ಲ ಡಿಟೆಕ್ಟ್ ಮಾಡೋದು ಯಾರು? ಇಟ್ಸ್ ಯುವರ್ ಫಂಕ್ಷನ್ ಆಫ್ ಯುವರ್ ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ಸೊ ಸಿಮಿಲರ್ಲಿ ಮೆಮೊರಿ ಮ್ಯಾನೇಜ್ಮೆಂಟ್ ಕಾಂಪೊನೆಂಟ್ ದಟ್ ಇನ್ಕ್ಲೂಡ್ಸ್ ಬಫರಿಂಗ್, ಕ್ಯಾಶಿಂಗ್ ಆ್ಯಂಡ್ ಸ್ಪೂಲಿಂಗ್. ಓಕೆ, ಇಲ್ಲೇನಾಗುತ್ತೆ ಅಂತಂದರೆ ಯೂಶಲಿ ಬಫರಿಂಗ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು ವೀಡಿಯೋ ಯಾವುದೋ ಒಂದು ಡೌನ್ಲೋಡ್ ಮಾಡ್ತಾ ಇರ್ತೀರ.
ರೈಟ್. ಸೊ ಡೌನ್ಲೋಡ್ ಮಾಡುವಾಗ ಸೊ ನೀವು ಅದೇನಾಗುತ್ತೆ ಬಫರಿಂಗ್ ಅಂತಾರೆ, ಲೋಡಿಂಗ್ ಮಾಡೋದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀರ. ಈ ಲೋಡಿಂಗ್ ಇದನ್ನೆಲ್ಲ ಮಾಡೋದು ಯಾರು? ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್, ರೈಟ್. ಸೊ ನೆಕ್ಸ್ಟ್ ಕಮಿಂಗ್ ಟು ಎ ಸೆಕೆಂಡ್ ಒನ್, ಸೊ ಜನರಲ್ ಡಿವೈಸ್ ಡ್ರೈವರ್ ಇಂಟರ್ಫೇಸ್ ಡ್ರೈವ್ಸ್ ಫಾರ್ ಸ್ಪೆಸಿಫಿಕ್ ಹಾರ್ಡ್ವೇರ್ ಡಿವೈಸ್ ಓನ್ಲಿ ದ ಡಿವೈಸ್. ಸೊ ಅಂದರೆ ನಾನು ಹೇಳಿದೆ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಯೂಸಿಂಗ್ ಯುವರ್ ಪೆನ್ ಡ್ರೈವ್, if you want to read the content of your pen drive, you will go to insert into CPU ನಲ್ಲಿ ಹಾಕ್ತೀರಾ. ಸೊ ಆ ಟೈಮಲ್ಲಿ ಏನಿರುತ್ತೆ, ಪೆನ್ ಡ್ರೈವ್ ಹಾಕಿದರೆ ಅಂತ ರೆಕಗ್ನೈಸ್ ಮಾಡೋದು ಯಾವುದು? ನಿಮ್ಮದು ಆಪ್ರೇಟಿಂಗ್ ಸಿಸ್ಟಮ್. ಸೊ ಸಿಮಿಲರ್ಲಿ ಈ ಥರ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಡಿವೈಸಸ್ಗೆ ಡ್ರೈವರ್ಸ್ ಬರುತ್ತೆ, ಅದನ್ನು ಇನ್ಸ್ಟಾಲೇಷನ್ನು ಮಾಡ್ತಾ ಹೋಗ್ಬೇಕು ನಿಮ್ಮ ಸಿಸ್ಟಮಲ್ಲಿ. ನೆಕ್ಸ್ಟ್ ಕಮಿಂಗ್ ಟು ಯುವರ್ ಫಿಫ್ತ್ ಒನ್, ಸೊ ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಯುವರ್ ಆಪ್ರೇಟಿಂಗ್ ಸಿಸ್ಟಮ್ will have the mechanism to control processes and also the users. ಇದೇನು ಮಾಡುತ್ತೆ ಅಂದರೆ ಯೂಸರ್ಸು ಪ್ರೊಸೆಸರ್ಗೆ ಕಂಟ್ರೋಲಿಂಗ್ ಪವರ್ ಕೊಟ್ಟಿರುತ್ತೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಆಲ್ಸೋ ಗಿವ್ಸ್ ದಿ ಪ್ರೊಟೆಕ್ಷನ್ ಫಾರ್ ದ ಯೂಸರ್ಸ್ ಆ್ಯಂಡ್ ಆಲ್ಸೋ ದ ಪ್ರೊಸೆಸ್. ನೆಕ್ಸ್ಟ್ ಸೆಕ್ಯೂರಿಟಿ. ಸೊ ಸೆಕ್ಯೂರಿಟಿ ಇಂಡಿಕೇಟ್ಸ್ ಇಟ್ಸ್ ಅ ಮೀನಿಂಗ್ ದಟ್ your system will be safeguard against the attacks, ಇಂಟರ್ನಲ್ ಎಕ್ಸ್ಟರ್ನಲ್ ಅಟ್ಯಾಕ್ ಯಾವುದೇ ಆಗಿರ್ಬೋದು, ಅದರಿಂದ ನಿಮ್ಗೆ ಏನು ಮಾಡುತ್ತೆ, ಪ್ರೊಟೆಕ್ಷನ್ ಕೊಡ್ತಾ ಹೋಗುತ್ತೆ, ಸೆಕ್ಯೂರಿಟಿ ಕೊಡ್ತಾ ಹೋಗುತ್ತೆ. ಆ್ಯಂಡ್ ಯೂಜ್ ರೇಂಜ್ ಇನ್ಕ್ಲೂಡಿಂಗ್ ದ ಡಿನಿಯಲ್ ಆಫ್ ಸರ್ವಿಸ್, ವಾರ್ಮ್ಸ್, ವೈರಸಸ್, ಐಡೆಂಟಿಫೈಡ್ ಥೆಫ್ಟ್ ಆಫ್ ಸರ್ವಿಸ್. ಸೊ ಅಂದರೆ ಯೂಶ್ವಲಿ ಏನಾಗುತ್ತೆ, ಆಪ್ರೇಟಿಂಗ್ ಸಿಸ್ಟಮ್ಸ್ಗೆ ಇವೆಲ್ಲ ಕಂಟಕಗಳು. ಸೊ ಯಾವುದು ವೈರಸ್ ಆಗಿರ್ಬೋದು, ಅಥವಾ ಯಾರೇ ಒಬ್ಬರು ನಿಮ್ಮ ಗೊತ್ತಿಲ್ಲದೇ ನಿಮ್ಮ ಇನ್ಫಾರ್ಮೇಷನ್ ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಹ್ಯಾಕಿಂಗ್ ಅಂತ ಕರಿತೀವಿ. ಸೊ ಇದೆಲ್ಲ ಹ್ಯಾಕಿಂಗ್ ಆಗೋದನ್ನು ಕೂಡ ನಾವೇನು ಮಾಡ್ಬೋದು, ನಿಮ್ಮ ಆಪ್ರೇಟಿಂಗ್ ಸಿಸ್ಟಮು ತಡಿಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಕಮಿಂಗ್ ಟು ದ ಲಾಸ್ಟ್ ಪಾಯಿಂಟ್, ಸಿಸ್ಟಮ್ಸ್ ಜನರಲಿ ಫಸ್ಟ್ ಡಿಸ್ಟಿಂಗ್ವಿಷ್ ಅಮಂಗ್ ದ ಯೂಸರ್ಸ್ ಟು ಡಿಟರ್ಮೈನ್ ಹೂ ಕ್ಯಾನ್ ಡೂ ವಾಟ್. ಸೊ ಯೂಶ್ವಲಿ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಯೂಸರ್ಸ್ ಅಂತಂತ ಪ್ರೊಫೈಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಯೂಸರ್ ಇದ್ದರೆ ಅಥವಾ ಅಡ್ಮಿನ್ ಇದ್ದರೆ, ಸೊ ಅವ್ರ ಅಡ್ಮಿನ್ಗೆ ಮಾತ್ರ ಏನೋ ಕಂಪ್ಯೂಟ್ರಲ್ಲಿ ಯಾವುದೇ ಒಂದು ಫೈಲ್ ಡಿಲೀಟ್ ಮಾಡಲಿಕ್ಕೆ, ಅದು ಕ್ರಿಯೇಟ್ ಮಾಡಲಿಕ್ಕಾದರೆ ಪರ್ಮಿಷನ್ಸ್ ಇರುತ್ತೆ. ಸೊ ಬೇರೆಯವರಿಗೆ ಆ ಪರ್ಮಿಷನ್ಸ್ ಇರೋಲ್ಲ. ಸೊ ಆ ಥರ ನಾವೇನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಡಿಸ್ಟಿಂಗ್ವಿಷ್ ದ ಯೂಸರ್ಸ್. ಸೊ ಆ ಥರ ನಾವೇನು ಮಾಡ್ಬೋದು, ಯೂಸರ್ಸ್ನ ಡಿಸ್ಟಿಂಗ್ವಿಷ್ ಮಾಡ್ತಾ ಹೋಗ್ಬೋದು. ಸೊ ದಟ್ಸ್ ಎನ್ ಫಂಕ್ಷನಿಟಿ ಆಫ್ ಯುವರ್ ಆಪ್ರೇಟಿಂಗ್ ಸಿಸ್ಟಮ್. ಸೊ ಕಮಿಂಗ್ ಟು ಯುವರ್ ನೆಕ್ಸ್ಟ್ ಐಡೆಂಟಿಫಿಕೇಷನ್ ಪ್ರಾಪರ್ಟೀಸ್. ಸೊ ಯೂಶಲಿ ಯೂಸರ್ಸ್ ಹ್ಯಾವ್ ಬಿನ್ ಐಡೆಂಟಿಫೈಡ್ ವಿತ್ ಯುವರ್ ಯೂಸರ್ ಐ ಡಿ ಆ್ಯಂಡ್ ಆಲ್ಸೋ ದಿ ಪಾಸ್ವರ್ಡ್ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಸೊ ಯೂಸರ್ ಐ ಡಿ ಈಸ್ ದೆನ್ ಅಸೋಸಿಯೇಟೆಡ್ ವಿತ್ ದ ಫೈಲ್ಸ್ ಆ್ಯಂಡ್ ಪ್ರೋಸೆಸ್ ಟು ಕಂಟ್ರೋಲ್ ದ ಆ್ಯಕ್ಸೆಸ್. ಸೊ ಯೂಶಲಿ ಯೂಸರ್ ಐ ಡಿ ಇತ್ತು ಅಂತಾರೆ. ಸೊ ಪರ್ಟಿಕ್ಯುಲರ್ ಯೂಸರ್ ಐ ಡಿಗೆ ಅಥವಾ ಯೂಸರ್ಗೆ ಸೊ ಕೆಲವೊಂದು ಫಂಕ್ಷನಾಲಿಟಿ ಕೊಟ್ಟಿರ್ತೀವಿ. ಸೊ ಬೇಸ್ಡ್ ಅಪಾನ್ ಫಂಕ್ಷನಾಲಿಟಿ ದೇ ವಿಲ್ ಗೋನ್ ಟು ಹ್ಯಾವ್ ದ privileges. So privileges to write, read, write and also the delete the files. So coming to the summary, so usually so operating system ಏನು ಮಾಡುತ್ತೆ, it will going to recognize the install peripheral devices. ಓಕೆ, ಯಾವುದೇ ಒಂದು ಪೆರಿಫೆರಲ್ ಡಿವೈಸ್ ಅಟ್ಯಾಚ್ ಆದರೆ ಅದನ್ನು ರೆಕಗ್ನೈಸ್ ಮಾಡುತ್ತೆ. ಮ್ಯಾನೇಜಸ್ ದ ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್, ಶೇರ್ಸ್ ಔಟ್ ದ ಸಿಸ್ಟಮ್ ಮೆಮೊರಿ, ಹ್ಯಾಂಡಲ್ಸ್ ಸಿಸ್ಟಮ್ಸ್ ಎರರ್ಸ್ ಆ್ಯಂಡ್ alerts the user, manages the system security, allows software to communicate with hardware, okay, moves data from the hard disk, loads and runs other software application, handles input and output, okay, devices. So ಇದೆಲ್ಲ ಏನು ನಿಮ್ಮದು ಆಪ್ರೇಟಿಂಗ್ ಸಿಸ್ಟಮ್ಸ್ದು ಫಂಕ್ಷನ್ಸ್. ಓಕೆ, ಸೊ ಕ್ಯಾನ್ ರೆಫರ್ ದಿಸ್ for your extra knowledge. Okay, so thank you one and all.